ಹಿಂದೆ ಎಲ್ಲ 20 ವರ್ಷ ಓಟ್ ಹಾಕ್ತಾ ಇದ್ರಿ. ಈ ಟಿಪ್ಪು ಸುಲ್ತಾನನ್ನ ಬ್ರಿಟಿಷ್ಗೆ ಹಿಡ್ಕೊಟ್ಟವನು ಯಾರು ಹೇಳಿ? ಮೀರ್ ಸಾದಿಕ್. ಅಂಥವ್ರ ಮಾತು ಕೇಳಿ ಓಟ್ ಹಾಕ್ತಿದ್ರಿ. ನಿಮ್ಮ ಜೊತೆಲೇ ಇರೋದು, ನಿಮಗೆ ನರಕ ಕೊಡೋದು. ಈಗಲೂ ಉಟ್ಕೊಂಡಿದ್ದಾರೆ, ಅಭಿವೃದ್ಧಿ ಮಾಡಲ್ಲ, ಮಾಡಕ್ಕಾಗದು ಇಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ. ಅಭಿವೃದ್ಧಿ ಮಾಡಬೇಕು ಅಂತಲೇ ಕೆಲಸಗಳಾಗಬೇಕು. ನಾನು MLA ಬಂದೆ ಹೋದೆ, ಇವತ್ತು ನೀವು ಹೂವು ಹಾಕಿ ಯಾಕೆ ಕರ್ಕೊಂಡ್ರಿ? ನಾನು ಕೆಲಸ ಮಾಡಿಲ್ಲ ಅಂದ್ರೆ ದೊಣ್ಣೆ ಹಿಡ್ಕೊಂಡು ನಿಂತಿರ್ತಿದ್ವಿ, ಹೂವು ಹಿಡ್ಕೊತಿರ್ಲಿಲ್ಲ. ಹೌದಲ್ವಾ? ಬಾ ಮಗನೇ ಬಂದಿದೆಯಾ ಒಳಕ್ಕೆ ಅಂತ. ಕೆಲಸ ಮಾಡಿರೋದಕ್ಕೆ ಹೂವು ಹಿಡ್ಕೊಂಡಿದ್ದೀರ. ಯಾವತ್ತು MLA ಹೂವು ಹೆಚ್ಚಿಸ್ಕೋಬೇಕು, ಕೋಲೆಲ್ಲ ಹಿಡ್ಕೊಳ್ಳೋದು. ಆ ಕೆಲಸ ಆಗಬೇಕು. ನಿಮಗೆ ಆಸ್ಪತ್ರೆ ಅವಶ್ಯಕತೆ ಇದೆ, ಇನ್ನೊಂದು ತಿಂಗಳಲ್ಲಿ ಇಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಆಗುತ್ತೆ. ಅದನ್ನು ಸ್ಯಾಂಕ್ಷನ್ ಮಾಡಿದೀವಿ. ಇನ್ನು 1 ತಿಂಗಳಲ್ಲಿ ಮತ್ತೆ ನಾನು ಬಂದು ಮತ್ತೆ ನೀನು ಹೂವು ಹಾಕಬೇಕು, ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡ್ತೀನಿ. ಈ ನಾವು ಕೂತಿರೋ ಪಾರ್ಕನ್ನು ಮಕ್ಕಳಿಗೆ ಅಭಿವೃದ್ಧಿ ಮಾಡಬೇಕು. 2 ಕೋಟಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡ್ತೀನಿ. ಈ ಪಾರ್ಕನ್ನು ನಿಮಗೆ ಇಡೀ ಮಂಡ್ಯದಲ್ಲೇ ಮಾದರಿಯಾಗಿ ಕಾಣಬೇಕು. ಒಂದು ಟ್ರೈನ್ ಹಾಕೋಣ, ಇದಕ್ಕೆ ಚಿಕ್ಕದು ಟ್ರೈನ್ ಹಾಕೋಣ. ಇಲ್ಲೆಲ್ಲ ಮಕ್ಕಳು ಟ್ರೈನಲ್ಲಿ ಓಡಾಡಬೇಕು. ದೊಡ್ಡದಿದೆ ಪಾರ್ಕ್, ಟ್ರೈನ್ ಮಾಡ್ತೀನಿ, ನಿಮಗೆ ಟ್ರೈನ್ ಪಾರ್ಕ್ ಮಾಡಿಕೊಡ್ತೀನಿ. ಆಯ್ತಾ? ಅಲ್ಲಿ ಹತ್ಕೊಂಡು ಟ್ರೈನಲ್ಲಿ ಹೋಗ್ಬೇಕು. ಹುಡುಗರಿಗೆ ಜಿಮ್ ಮಾಡ್ಬೇಕಲ್ಲ, ಅದನ್ನು ಹಾಕೊಡೋಣ. ಆಯ್ತಾ? ಮಹಿಳೆಯರೆಲ್ಲ ವಾಕ್ ಮಾಡಬೇಕು, ಕರೆಕ್ಟಾ? ಅದನ್ನೆಲ್ಲ ಈ ಪಾರ್ಕನ್ನು ಮಾಡಿ ಟಿಪ್ಪು ಸುಲ್ತಾನ್ ಅವರ ಹೆಸರು ಇಡೋಣ. ಆಯ್ತಾ? ಬಡವರಿಗೆ ಮದುವೆ ಮಾಡೋಕ್ಕೆ, ಶಾದಿ ಮಾಡೋದಕ್ಕೆ ಕಷ್ಟ. ನಿಮ್ಗೊಂದು ಶಾದಿ ಮಹಲ್ ಬೇಕು, ಕಲ್ಯಾಣ ಮಂಟಪ. ಜಾಗ ನನಗೆ ಕೊಡಿ ಅಂತ ಹೇಳಿದೀನಿ, ಕೊಡ್ತೀನಿ ಅಂತ ಹೇಳೋರೆ ಕೊಡ್ಲಿ. ಅದಕ್ಕೆ ವಿಶೇಷ ಅನುದಾನವನ್ನು ತರ್ತೀನಿ. ನಾನು ಅದಕ್ಕೆ ಇವಾಗಲೇ ಅನೌನ್ಸ್ ಮಾಡಲ್ಲ. ಜಾಗ ಬೇಕು, ಜಾಗ ಸಿಕ್ಕಿದ ತಕ್ಷಣ ಅದು ಎಷ್ಟಿದೆ ಅಂತ ನೋಡಿ ಎಸ್ಟಿಮೇಟ್ ಮಾಡಿ ಅದಕ್ಕೆ ದುಡ್ಡನ್ನು ಬಿಡುಗಡೆಯನ್ನು ಮಾಡಿಕೊಡ್ತೀನಿ. ನಿಮಗೆ ಬಡವರಿಗೆ ಮದುವೆ ಮಾಡೋದೇ ಕಷ್ಟ. ಇನ್ನು ಚೌಟ್ರಿಗಳಿಗೆ 1 ಲಕ್ಷ 2 ಲಕ್ಷ, ಏಂಡೈಗೆ ಹೋದರೆ 1.25 ಲಕ್ಷ. ನಮ್ಮ ನೈಮ್ ಅಂತವ್ರಾದರೆ ಮಾಡ್ತಾರೆ, ನಮ್ಮ ಇಲಿಯ ಸಾಹೇಬ್ರು ಮಾಡ್ತಾರೆ. ನೀವೆಲ್ಲಿ ಮಾಡ್ತೀರಾ? ಮಾಮ ಮಾಡ್ತಾರೆ ಬೇಕಾರೆ, ನೀವೆಲ್ಲಿ ಮಾಡೋದು? ನಮ್ಮ ಅಮ್ಜದಣ್ಣ ದುಡ್ಡಿದೆ, ಮಕ್ಳು ಮಾಡ್ತಾರೆ, ನೀವೆಲ್ಲಿಂದ ಮಾಡೋದು? ಏನು ಅಮ್ಜದಣ್ಣ? ನಿಮಗೆ 5,000 ರೂಪಾಯಲ್ಲಿ ಆಗಬೇಕು ಮದುವೆ ಅಂತ. 1 ಲಕ್ಷ ರೂಪಾಯಿ ಥರ ಕಾಣಬೇಕು ಚೌಟ್ರಿ, ಆ ಥರ ಚೌಟ್ರಿ ಮಾಡ್ತಾರೆ. ನೀವೆಲ್ಲ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಈ ದೇಶ ಎಲ್ಲರ ದೇಶ, ಎಲ್ಲರೂ ಖುಷಿಯಾಗಿರ್ಬೇಕು. ಅದೇ 3 ವರ್ಷದ ಹಿಂದೆ ನೋಡ್ರಪ್ಪ, ಆಸನ್ ಕೂಗಂಗಿಲ್ಲ, ಬುರ್ಕ ಹಾಕಂಗಿಲ್ಲ, ಮಟನ್ ಕಡಿಯಂಗಿಲ್ಲ, ನಿಮಗೆ ಟೆನ್ಷನ್. ಇವತ್ತೇನಾದ್ರೂ ಟೆನ್ಷನ್ ಇದೆಯಾ? ಶಾಂತಿ ಇದೆ, ಎಲ್ರೂ ಒಳ್ಳೇದಾಗಿ ನೋಡ್ತೀವಿ. ರಾಮನು ನಮ್ಮನೆ, ಅಲ್ಲನು ನಮ್ಮ, ಎಲ್ರೂ ಶಾಂತಿಯಿಂದ ನೋಡ್ತೀವಿ. ಕೆಲವರು ಮೀರ್ ಸಾಧಿಕರು ಉಟ್ಕೊಂಡಿದ್ದಾರೆ, ನಿಮ್ಮ ಶಾಂತಿಗೆ ಭಂಗ ತರ್ತಾರೆ. ಹುಷಾರಾಗಿರಿ. ನಾನು ಇಷ್ಟೇ ಹೇಳಬಲ್ಲೆ, ಯಾರ ಮೇಲೂ ವೈಯಕ್ತಿಕ ಟೀಕೆ ಇಲ್ಲ. ನಿಮ್ಮನ್ನ ಅಡ್ಡದಾರಿಗೆ ತರ್ತಾರೆ. ನಿಮ್ಮನ್ನ ತಿರ್ಗಾ 3 ವರ್ಷದ ಮುಂಚೆ ಏನಿತ್ತು ಆ ತರೋದಕ್ಕೆ ಪ್ಲಾನ್ ಮಾಡ್ತಾವ್ರೆ. ನನ್ನ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ತೋರ್ಸಕ್ ಆಗ್ತಲ್ಲ ಕೈನ. ರವಿಕುಮಾರ್ ಹಿಂಗ್ ತಿರ್ಕೊಂಡ್ಬಿಟ್ರು ಅಂತಾರೆ ಅಷ್ಟೇ. ಯಾಕೆ ತಿರ್ಕೊಂಡ್ರೆ ಅಲ್ಲಿ ಕೆಲಸ ಮಾಡೋದು ತಿರುಗಿ ನೋಡ್ತಾ ಇರ್ತೀನಿ. ನೀವು ಓದಕ್ಕೆ ಸ್ಟೇ ಮಾತಾಡ್ತಿಲ್ಲ. ಹಾಗೆ ನಾನು MLA ಮಾತಾಡ್ಸ್ಲಿ ಹೋಗ್ಲಿ, ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ನಿಮ್ಮ ಮನೆಗೆ ನೀರು ಹೋಗ್ಬಾರ್ದು, ರಸ್ತೆ ಆಗ್ಬೇಕು, ನಿಮ್ಮ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಸಿಗ್ಬೇಕು, ಆಸ್ಪತ್ರೆ ಸಿಗ್ಬೇಕು, ಪಾರ್ಕ್ ಬರಬೇಕು. ಅದು ಬೇಕಾ? ಸುಮ್ಮನೆ ಬಂದು ಟಾಟಾ ಮಾಡ್ಬಿಟ್ಟು ಹೋಗ್ಬೇಕಾ? ನಾನು ಏನಪ್ಪ ಹೌದಲ್ಲ? ಅದಕ್ಕೆ ಎಲ್ಲಿದೆ ಕ್ರಿಕೆಟ್ ಆಡೋಕ್ಕೆ ಸ್ಟೇಡಿಯಂ? ಪಾರ್ಕನ್ನ ಹಸಿರು ಪಾರ್ಕ್ ಮಾಡೋಣ. ನಿಮ್ಗೆಲ್ಲ ಆಕ್ಸಿಜನ್ ಬೇಕಲ್ಲ, ಗಿಡ ಬೆಳೆಯೋಣ, ಹುಲ್ ಬೆಳೆಯೋಣ, ಟ್ರೈನ್ ಹಾಕೋಣ, ಮಕ್ಕಳಿಗೆ ಹೆಣ್ಮಕ್ಳು ಓಡಾಡೋದಕ್ಕೆ ಪಾತ್ವೆ ಮಾಡೋಣ, ಚೆನ್ನಾಗಿ ಮಾಡೋಣ. ಕ್ರಿಕೆಟ್ಗೆ ಸ್ಟೇಡಿಯಂಗಳೆಲ್ಲ ಇದೆ, ಆಡ್ಬೋದು ನಾವು. ಇದನ್ನ ನಾವು ಪಾರ್ಕ್ ಆಗಿ ಅಭಿವೃದ್ಧಿ ಮಾಡೋಣ. ನಿಮ್ಮ ಪಾರ್ಕ್ ನೋಡೋಕ್ಕೆ ಮಂಡ್ಯ ಜನ ಬರ್ಬೇಕು, ಫೋಟೋ ಹೊಡ್ಕೊಳ್ಳೋಕ್ಕೆ. ಟ್ರೈನ್ ಹೋಗ್ತಾ ಇದೀನಿ ಅಂತ ನನ್ನ ಅಧಿಕಾರ ಅವಧಿಲೇ ಮಾಡ್ತೀನಿ, ನಾನು ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳಲ್ಲ, ಈಗಲೇ ಮಾಡ್ತೀನಿ. ಮಾಡಿ ನಿಮ್ಮ ಟ್ರೈನಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ಒಂದು ರೌಂಡ್ ಹೋಗೋಣ. ನನಗೆ ಆಸೆ ಇತ್ತು ಮಂಡ್ಯದಲ್ಲಿ ಒಂದು ಟ್ರೈನ್ ಪಾರ್ಕ್ ಮಾಡೋಣ ಅಂತ. ಇಲ್ಲೇ ಮಾಡೋಣ.